ಹಲೋ, ಹೇಳು. ಓಕೆ, ಟಚಲ್ಲಿರು. ಹಲೋ, ಕಮಿಷನರ್ ಸ್ಪೀಕಿಂಗ್. ಐಬಿ ಚೀಫ್ ವಿಕ್ರಮ್ ಶರ್ಮಾ ಮಾತಾಡೋದು. ನಮಸ್ತೆ, ಹೇಳಿ ಸರ್. ಗಣೇಶ್ ಮ್ಯಾಜಿಸ್ಟ್ರೇಟ್ ಅಬ್ದುಲ್ ಕರೀಂ ಮನೇಲಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ವಾಟ್? ಇದು ಹೇಗ್ ಸಾಧ್ಯ ಸರ್? ಚೀಫ್ ಜಸ್ಟಿಸ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಮ್ಯಾಜಿಸ್ಟ್ರೇಟ್ ಅಬ್ದುಲ್ ಕರೀಂ ಅವರು 15 ದಿವಸ ಲೀವ್ ಹಾಕಿ ಅವ್ರ ಊರಿಗೆ ಹೋಗಿದ್ದಾರೆ. ಮನೆ ಬೇರೆ ಲಾಕ್ ಆಗಿದೆ. ಅವನು ಅದನ್ನು ಉಪಯೋಗಿಸಿಕೊಂಡೆ ಲಾಕ್ ಆಗಿರೋ ಮನೆಯಲ್ಲಿ ಹೈಡ್ ಆಗಿದ್ದಾನೆ. ನಿಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ 100% ಕನ್ಫರ್ಮ್ಡ್ ಇನ್ಫಾರ್ಮೇಶನ್. ಓಕೆ ಸರ್, ನಾವು ಇಮಿಡಿಯೇಟ್ ಆಗಿ ಆಪರೇಷನ್ ಕ್ಯಾರಿ ಔಟ್ ಮಾಡ್ತೀವಿ. ಪೊಸಿಷನ್ ಗೋ. ಗಣೇಶ್, ಮರ್ಯಾದೆಯಾಗಿ ಸರೆಂಡರ್ ಆಗ್ಬಿಡು. ಈ ಮನೆನ ಫುಲ್ ಕವರ್ ಮಾಡಿದೀವಿ. ನೀನು ಎಸ್ಕೇಪ್ ಆಗಕ್ಕೆ ಚಾನ್ಸೇ ಇಲ್ಲ. ನನ್ ಮಾತು ಕೇಳು, ಸರೆಂಡರ್ ಆಗ್ಬಿಡು. ಮಾತಾಡೋ. ಡ್ಯಾಮ್ ಇಟ್, ಟಾಕ್ ಟು ಮಿ, ಡ್ಯಾಮ್ ಇಟ್. ಗಣೇಶ್, ಹಠ ಮಾಡಬೇಡ, ಮರ್ಯಾದೆಯಾಗಿ ಆಚೆ ಬಾ, ಇಲ್ಲ ಫೈರ್ ಮಾಡ್ಬೇಕಾಗತ್ತೆ. ನಾನು 3 ತನಕ ಕೌಂಟ್ ಮಾಡ್ತೀನಿ, ಅಷ್ಟ್ರಲ್ಲಿ ಬಂದ್ಬಿಡ್ಬೇಕು. 1 2 3 ಮೂವ್. ನಮಸ್ಕಾರ ಸರ್. ನಮಸ್ಕಾರ. ಯಾರು ಬೇಕು ಸರ್? ನನ್ನ ಹೆಸರು ರಾಜೇಶ್ ಅಂತ, ಇಲ್ಲೇ ಸಿ ಬ್ಲಾಕ್ ಅಲ್ಲಿ ಇದ್ದೀನಿ. ನಾನು ಬಿಕಾಮ್ ಗೋಲ್ಡ್ ಮೆಡಲಿಸ್ಟ್ ಸರ್. KSFC ನಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ನಾಳೆನೇ ಇಂಟರ್ವ್ಯೂ ಇದೆ. ಅಪ್ಪ ಹೇಳಿದ್ರು ನೀವು CM ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ. ನೀವೊಂದು ಮಾತು ಹೇಳಿದ್ರೆ ಆ ಕೆಲಸ ನನಗೆ ಡೆಫಿನೆಟ್ ಆಗಿ ಸಿಗುತ್ತೆ ಸರ್. ಬೇಕಾದ್ರೆ ಒಂದು 50,000 ಏರ್ಪಾಡು ಮಾಡ್ತೀನಿ ಸರ್ ನಿಮಗೆ. ಜಾಗ ಖಾಲಿ ಮಾಡಿ ಸರ್. 1 ನಿಮಿಷ ನಾನು ಹೇಳೋದು ಮಾತು ಕೇಳಿ ಸರ್. ಸುಮ್ಮನೆ ಹೋಗ ಸರ್. ಪ್ಲೀಸ್ ಸರ್, 50,000 ರೂಪಾಯಿ ಏರ್ಪಾಡು ಮಾಡ್ತೀನಿ ಸರ್. ಸರ್ 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 ಪ್ಲೀಸ್ ಸರ್. ಸರ್ ಲಂಚ ಕೊಡ್ತಾನಂತೆ, ಲಂಚ. 50,000 ರೂಪಾಯಿ ಕೊಟ್ಟು ರೆಕಮೆಂಡೇಶನ್ ಮೇಲೆ ಅಡ್ಡದಾರಿನಲ್ಲೇ ಕೆಲಸ ಹಿಡಿತಾನಂತೆ. ಗೋಲ್ಡ್ ಮೆಡಲಿಸ್ಟ್ ಬೇರೆ. ಇವನಂತವ್ರು ಇರೋದ್ರಿಂದಲೇ ದೇಶ ಹಾಳಾಗೋಗಿರೋದು. ಅಂತವ್ರು ಇರೋದ್ರಿಂದಾನೇ ಇವತ್ತು ದೇಶ ಉದ್ಧಾರ ಆಗ್ತಿರೋದು. ನಿಮ್ಮಂತವ್ರು ಇರೋದ್ರಿಂದಾನೇ ದೇಶ ಹಾಳಾಗ್ತಿರೋದು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಇರೋದಿಲ್ಲ ರೀ. ಡಿಗ್ರಿ ತಗೊಂಡು ಕೇಬಲ್ ಆಪರೇಟರ್ ಕೆಲಸ ಮಾಡ್ತಿರೋ ನನ್ ಮಗನಿಗೆ ನೀವೊಂದು ಗವರ್ಮೆಂಟ್ ಕೆಲಸ ಕೊಡ್ಸೋವರೆಗೂ ನಾನ್ ಸುಮ್ನೆ ಇರೋದಿಲ್ಲ. ಅಮ್ಮ ಸಾಕ್, ಸುಮ್ನೆ ಇರ್ತೀಯಾ? ಅಪ್ಪನ ಹತ್ರ ಇದೊಂದ್ ವಿಷಯಕ್ಕೆ ಯಾವಾಗ್ಲೂ ಯಾಕೆ ಜಗಳ ಮಾಡ್ತಿರ್ತೀಯಾ? ನಿಮ್ ಪ್ರಕಾರ ಅಪ್ಪ ಅಣ್ಣಂಗೆ ಇನ್ಫ್ಲೂಯೆನ್ಸ್ ಇಂದ ಕೆಲಸ ಕೊಡ್ಸಿದ್ರು
ಅಣ್ಣ ಅದನ್ನ ಆಕ್ಸೆಪ್ಟ್ ಮಾಡ್ಕೋತಾನ? ಸರಿಯಾಗಿ ಹೇಳಿದೆಮ್ಮ. ಅವಳು ಯಾವಾಗ್ಲೂ ಹೀಗೆ. ಇದೊಂದು ವಿಷಯದಲ್ಲಿ ನನ್ನ ಗಣೇಶನ್ನ ಅವಳು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೇನೆ ಇಷ್ಟು ವರ್ಷ ನಿಮ್ ಜೊತೆಲಿ ಸಂಸಾರ ಮಾಡ್ತಿದ್ದೀನಾ? ತಗೊಳ್ಳಿ, ಇವತ್ತು ನಿಮ್ಗೆ ಇಷ್ಟವಾದ ಹಾಗಲ್ಕಾಯಿ ಗೊಜ್ಜು ಮಾಡಿದೀನಿ, ಮರೀದೆ ತಿನ್ಬೇಕು ನೀವು. ಹಾ ಸರಿ ಸರಿ. ಹಾ, ಟೆಲಿಫೋನ್ ಬಿಲ್ ಕಟ್ಬೇಕಾಗಿತ್ತು, ನನಗೆ ತುಂಬಾ ಕೆಲಸ ಇದೆ. ನೀನೇ ಹೋಗಿ ಕಟ್ಬಿಡ್ತೀಯಾ? ಇಲ್ಲ ರೀ, ತುಂಬಾ ಬಿಸಿಲಿದೆ, ಕ್ಯೂನಲ್ಲಿ ನಿಂತ್ಕೊಂಡು ನನ್ ಕೈಲಿ ಬಿಲ್ ಕಟ್ಟಕ್ ಆಗಲ್ಲಪ್ಪ. ನಮ್ ಗಣೇಶನ್ಗೆ ಹೇಳ್ಬಿಡಿ. ಹಲೋ ಕೃಷ್ಣ, ಏನ್ ನೋಡು. ಏನ್ ಸರ್? ಏನು ನಿಮ್ ಮೇರೆಯಲ್ಲಿ ಹೊಸ ಹೊಸ ಪೈರಸಿ ಕ್ಯಾಸೆಟ್ಗಳು ಹಾಕಲ್ವಂತೆ, ಹಾಗಂತ ನಿಮ್ ಮೇರೆಯಿಂದ ಫೋನ್ ಬಂದಿತ್ತು. ಇದು ಹೊಸ ಕನ್ನಡ ಪಿಕ್ಚರ್, ನಿಮ್ ಮೇರೆ ಅವ್ರು ನೋಡ್ಬೇಕಂತೆ, ಹಾಕಿ ಪ್ಲೇ ಮಾಡು. ಸಾರಿ ಬ್ರದರ್, ನೀವು ಹೇಳೋ ತರ ಈ ಕ್ಯಾಸೆಟ್ ಪ್ಲೇ ಮಾಡಿದ್ರೆ ಈ ಸಿನಿಮಾ ನಂಬ್ಕೊಂಡವರಿಗೆ, ಸಿನಿಮಾ ಇಂಡಸ್ಟ್ರಿಗೆ ಲಾಸ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವ್ ಈ ಕ್ಯಾಸೆಟ್ ಪ್ಲೇ ಮಾಡೋದಿಲ್ಲ. ನೀವು ಕೂಡ ಆ ರೀತಿ ಪ್ಲೇ ಮಾಡೋದು ತಪ್ಪು. ವಿಡಿಯೋ ಪೈರಸಿ ದೊಡ್ಡ ತಪ್ಪು. ಹೇಯ್, ಹೇಳ್ದಷ್ಟು ಮಾಡೋ ಅಂದ್ರೆ ನಮ್ಗೆ ಅಡ್ವೈಸ್ ಮಾಡ್ತೀಯ ನೀನು? ನಾವೆಲ್ಲ ಯಾರು ಗೊತ್ತಾ? ಯಾರಾದ್ರೆ ಏನು, ಗಲಾಟೆ ಮಾಡ್ದೆ ಜಾಗ ಖಾಲಿ ಮಾಡಿ. ನಮ್ಮನ್ನ ನಾನೊಂದ್ಸಲಿ ಡಿಸಿಷನ್ ತಗೊಂಡ್ರೆ ಫಿನಿಶ್. ನಾನು ಯಾರು ಗೊತ್ತಾ ನಿಮ್ಗೆ? ನಾನ್ ಈ ಕ್ಯಾಸೆಟ್ ಪ್ಲೇ ಮಾಡ್ಸಕ್ ಬಂದಿರೋದಿಲ್ಲ, ಮಾಡೇ ಮಾಡ್ತೀನಿ. ಅದೇನಾಗತ್ತೋ ನೋಡ್ತೀನಿ. ಫ್ರೇಮ್ ಫಿಕ್ಸ್ಡ್. ಇನ್ನೊಂದ್ಸಲ ನಮ್ ಏರಿಯಾಕ್ ಬಂದ್ರೆ ಏನ್ರೋ ನೋಡ್ತೀರಾ? ಹೋಗ್ರೋ. ಏ ಗಣೇಶ, ಟೆಲಿಫೋನ್ ಬಿಲ್ಲು ಕಟ್ಬಿಡು, ದುಡ್ಡು ಕೊಡ್ತೀನಿ. ಬೇಡಪ್ಪ, ನನ್ನ ಹತ್ರ ಇದು ನಾನೇ ಕಟ್ಬಿಡ್ತೀನಿ. ಲಕ್ಕಿ, ಏಯ್ ಏನ್ ಡಲ್ ಆಗಿದ್ಯಾ? ಹೋಗೋಣ, ನೀನ್ ತುಂಬಾ ಮೋಸ. ಏನಾಯ್ತೆ? ಪಬ್ಲಿಕ್ ಅಲ್ಲಿ ಫೈಟ್ ಮಾಡಿದ್ನಲ್ಲ ಅದಕ್ಕ? ಅದಕ್ಕೇನಲ್ಲ.
ಒಂದ್ಸತಿನೂ ನಿನ್ ಫೈಟ್ ನ ಲೈವ್ ಆಗಿ ನೋಡೋ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಓಕೆ ನೆಕ್ಸ್ಟ್ ಟೈಮ್ ನನ್ನ ಫೈಟ್ ನ ಖಂಡಿತವಾಗ್ಲೂ ಲೈವ್ ಆಗಿ ನೋಡ್ತೀಯ. ಓಕೆ, ಇಟ್ಸ್ ಅ ಪ್ರಾಮಿಸ್. ಅಪ್ಪ ಬರ್ಲಾ? ಬರ್ಲ. ಅದ್ ಯಾವಾಗ ತೋರಿಸ್ತೀಯೋ ಏನೋ. ನೋಡು, ಅವನು ಪ್ರಾಮಿಸ್ ಮಾಡಿದ್ಮೇಲೆ ತೋರಿಸ್ತಾನೆ. ಏನಯ್ಯ ಇದೆಲ್ಲ ನೀ ಮಾಡಿ ಸ್ವಲ್ಪನೂ ಸರಿಯಾಗಿದೆಯನಯ್ಯ. ಅಲ್ಲ, ನಿನ್ನ ಮಗ ಒಳ್ಳೆ ರೌಡಿಗಳ ತರ ಪಬ್ಲಿಕ್ ಅಲ್ಲಿ ಇಷ್ಟೊಂದು ಜನಗಳ ಮಧ್ಯೆ ಹೊಡೆದಾಟ ಮಾಡ್ತಿದಾನಲ್ಲ, ಅಪ್ಪ ಅನ್ಸ್ಕೊಂಡು ನೀನು ಅವನ ಕರೆದು ಹೀಗೆಲ್ಲ ಮಾಡಬಾರ್ದು ಅಂತ ಬುದ್ಧಿವಾದ ಹೇಳಬಾರ್ದೇನಯ್ಯ? ನನ್ನ ಮಗ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದು ಕರೆಕ್ಟ್ ಆಗೇ ಇರುತ್ತೆ. ಅಮ್ಮ, ನನ್ನ ಪೆನ್ಷನ್ ಇನ್ನೂ ಬಂದೇ ಇಲ್ಲಮ್ಮ. ಆಯ್ತು, ಮಾಡ್ಕೊಡ್ತೀನಿ. ಅಮ್ಮ, ನಾವ್ ರಾಯಚೂರು ಜಿಲ್ಲೆಯಿಂದ ಬಂದೀವಮ್ಮ. ನಾವ್ ನಿಮ್ ಪಕ್ಷಕ್ಕೆ ವೋಟ್ ಹಾಕಿವಮ್ಮ. ನನ್ ಗಂಡ ವ್ಯವಸಾಯಕ್ಕೆ ಅಂತ ಸಾಲ ಮಾಡಿ ಮಳೆ ಬೆಳೆ ಇಲ್ದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟವ್ರಮ್ಮ. ನನ್ನನ್ ವಿಧವೆ ಮಾಡಿ ನನ್ ಮಕ್ಕಳನ್ನ ಅನಾಥರು ಮಾಡ್ಬಿಟ್ಟವ್ರಮ್ಮ. ಏನು ದಿಕ್ಕೇ ತೋಚದೆ ನೀವೇ ದಿಕ್ಕು ಅಂತ ಬಂದೀವಮ್ಮ. ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿನ ಮನಸ್ಸನ್ನ ನೀವೇ ಅರ್ಥ ಮಾಡ್ಕೋಬೇಕಮ್ಮ. ಆತ್ಮಹತ್ಯೆ ಮಾಡ್ಕೊಂಡಿರೋ ರೈತರ ಫ್ಯಾಮಿಲಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಸದ್ಯದಲ್ಲೇ ಏರ್ಪಾಡು ಮಾಡ್ತೀವಿ. ಇಟ್ಸ್ ಅ ಪ್ರಾಮಿಸ್. ಪ್ರಾಮಿಸಸ್ ಆರ್ ಮೇಡ್ ಟು ಬ್ರೇಕ್ ಅಂತಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನೀವೇ. ವಾಟ್ ಡು ಯು ಮೀನ್? ಐ ಮೀನ್ ವಾಟ್ ಐ ಸೇ. ನೀವು ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಈ ಜನತಾ ದರ್ಶನ ಅನ್ನೋ ಹೆಸರಲ್ಲಿ ನಿಮ್ಮ ಇಮೇಜ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾಕೆ ಇವರ ಹಣ, ಸಮಯ, ನಂಬಿಕೆಗಳನ್ನ ಹಾಳು ಮಾಡ್ತಾ ಇದ್ದೀರಾ? ನೋಡಿ ಬಾಮ್ಮ, ಪಾಪ ಹೆಂಗ್ಸು ಕಳೆದ 8 ತಿಂಗಳಿಂದ ಒಂದೇ ಕೋರಿಕೆಯನ್ನು ಬರೆದು ಕೊಡ್ತಾ ಇರೋ 6ನೇ ಅರ್ಜಿ ಅದು. ಈ 6 ಸಲನೂ ನೀವು ನೋಡ್ತೀನಿ, ಮಾಡ್ತೀನಿ, ಮಾಡಿಸ್ತೀನಿ ಅಂತ ಪದ ತಪ್ಪದೆ ಹೇಳಿ ಹೇಳಿ ಯಾಕೆ ನಿಮ್ ಸ್ವಾರ್ಥಕ್ಕೋಸ್ಕರ ಈ ತರ ನಾಟಕ ಆಡಿ ಈ ಜನರ ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ? ನೋಡಿ ಮೇಡಮ್, ನೋಡಿ, ಇಲ್ಲಿಗೆ ಬಂದಿರೋ ಒಬ್ಬೊಬ್ಬರ ಮುಖಾನು ನೋಡಿ. ಪಾಪ ಎಲ್ಲೆಲ್ಲಿಂದಾನೋ ತಮ್ಮ ಒಡವೆಗಳನ್ನು ಅಡ ಇಟ್ಟು ಅಕ್ಕಪಕ್ಕದಲ್ಲಿ ಸಾಲ ಇಸ್ಕೊಂಡು ನಮ್ಮ ಕೋರಿಕೆಗಳು ನೆರವೇರುತ್ತೆ ಅನ್ನೋ ಆಸೆಯಿಂದ ಅರ್ಜಿಗಳನ್ನ ಇಟ್ಕೊಂಡು ನಿಮ್ಮ ನೋಡಕ್ಕೆ ಎಷ್ಟು ಸಲ ಬಂದಿದ್ದಾರೆ ಮೇಡಮ್. ಯೋಚನೆ ಮಾಡಿ ಮೇಡಮ್. ಇವೆಲ್ಲ ಬರೀ ಅರ್ಜಿಗಳು ಅಂತ ನೀವು ಅಸಡ್ಡೆ ಮಾಡಿದ್ರೆ ವಿಧಾನಸೌಧದಲ್ಲಿ ನೀವು ಕೂತಿರೋ ನಿಮ್ ಕುರ್ಚಿ ಅಲ್ಲಾಡ್ ಹೋಗುತ್ತೆ. ಎಜುಕೇಶನ್ ವಿತೌಟ್ ಕ್ಯಾರೆಕ್ಟರ್, ಕಾಮರ್ಸ್ ವಿತೌಟ್ ಮೊರಾಲಿಟಿ, ಸೈನ್ಸ್ ವಿತೌಟ್ ಹ್ಯುಮ್ಯಾನಿಟಿ ಅಂಡ್ ಪಾಲಿಟಿಕ್ಸ್ ವಿತೌಟ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ಓನ್ಲಿ ಯೂಸ್ಲೆಸ್ ಬಟ್ ಪಾಸಿಟಿವ್ಲಿ ಡೇಂಜರಸ್. ಬುದ್ಧಿ, ನೀವ್ ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ. ನನಗೆ ಅರ್ಥವಾಯ್ತು. ನೋಡಿ, ನನ್ನ ಕೈಗೆ ಬರ್ತಾ ಇದ್ದ ನ್ಯಾಯವಾದ ಕೋರಿಕೆಗಳು ತಕ್ಷಣ ನೆರವೇರಿಸಲ್ಪಡುತ್ತೆ ಅಂತ ಇಷ್ಟು ದಿವಸ ನಾನು ನಂಬಿದ್ದು ನನ್ನ ತಪ್ಪಾಯ್ತು. ಇನ್ಮೇಲೆ ಈ ತಪ್ಪು ನಡೆದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಈಗ ನಾನು ಹೇಳ್ತಾ ಇರೋದು ಫಾರ್ಮಾಲಿಟಿಗೋಸ್ಕರ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸದ್ಯದಲ್ಲೇ ಇವರ ಕೋರಿಕೆಗಳನ್ನ ನೆರವೇರಿಸ್ತೀನಿ, ಖಂಡಿತ. ಇಟ್ಸ್ ಮೈ ರಿಯಲ್ ಪ್ರಾಮಿಸ್. ಥ್ಯಾಂಕ್ ಯು ಮೇಡಮ್. ಬಾಮ, ನಿಮ್ಮ ಹೆಸರು? ಗಣೇಶ್. ನನ್ನ ಮಗ ಮೇಡಮ್. ಓ, ನಿಮ್ಮ ಮಗನಾ? ನೀವು ಜನ್ಮ ಕೊಟ್ಟಿರೋದು ಬರೀ ಮಗನಿಗಲ್ಲ, ಒಬ್ಬ ಒಳ್ಳೆ ಪ್ರಜೆಗೆ. ಥ್ಯಾಂಕ್ ಯು ಮೇಡಮ್. ಸ್ನೇಹಿಸುದು ಸರಿದಾರಿ ತೋರಿಸಿದ ಧೀರ ಯುವಕ ಗಣೇಶ್. ಗಂಡ್ಸು ಅಂದ್ರೆ ಇವನೇ. ಹ್ಯಾಟ್ಸ್ ಆಫ್ ಟು ಮಿಸ್ಟರ್ ಗಣೇಶ್.